ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಅನುಮಾನ. ಪಿಎಸ್ಐ ವಿನಯ್ ಜೊತೆಗೆ ಪ್ರದೋಷ್ ಸಂಪರ್ಕದಲ್ಲಿ ಇದ್ದ. ಕಾಮಾಕ್ಷಿಪಾಳ್ಯ ಠಾಣೆಯ ಪಿಎಸ್ಐ ವಿನಯ್ ಜೂನ್ 8ರಿಂದ 10ರವರೆಗೆ ಇಬ್ಬರ ನಡುವೆ ಸಂಪರ್ಕ ಇತ್ತು. ಪ್ರದೋಷ್ ಮತ್ತು ವಿನಯ್ ಪರಸ್ಪರ ವಾಟ್ಸ್ಆಪ್ನಲ್ಲಿ ಚಾಟ್ ಮಾಡಿದ್ರು ಕೂಡ. ಪ್ರದೋಷ್ಗೆ 122 ಬಾರಿ ವಾಟ್ಸ್ಆಪ್ ಚಾಟ್ ಮಾಡಿರೋದು ಬಯಲಾಗಿದೆ. ಚಾಟ್ನ ಕೆಲವು ಅಂಶಗಳನ್ನ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾಗಿದೆ. ಜೂನ್ 9ರ ಬೆಳಗ್ಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗುತ್ತೆ. ಸಂಜೆ 6:28ಕ್ಕೆ ಪ್ರದೋಷ್ಗೆ ವಿಡಿಯೋಗಳ ರವಾನೆ ಕೂಡ ಆಗುತ್ತೆ. ಸಿಸಿಟಿವಿ ವಿಡಿಯೋವನ್ನ ಪಿಎಸ್ಐ ವಿನಯ್ ಕಳಿಸ್ಕೊಟ್ಟಿದ್ರು ಪ್ರದೋಷ್ಗೆ. ಇಬ್ಬರ ನಡೆ ಅನುಮಾನಕ್ಕೆ ಕಾರಣವಾಗಿದೆ. ಪಿಎಸ್ಐ ವಿನಯ್ಗೆ ಮುಂಚಿತವಾಗಿಯೇ ಪ್ರದೋಷ್ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಶೆಡ್ಗೆ ಕರೆತಂದ್ವಿ, ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ವಿ, ಹಲ್ಲೆಯ ಸಂದರ್ಭದಲ್ಲಿ ಆತ ಸತ್ತು ಹೋಗಿದ್ದಾನೆ, ಏನು ಮಾಡಬೇಕು ಏನು ಕಥೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರ. ಈ ಒಂದು ಗ್ಯಾಂಗ್ಗೆ ಪಿಎಸ್ಐ ವಿನಯ್ ಸಹಾಯ ಮಾಡೋದಕ್ಕೆ ಮುಂದಾಗಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಯಾಕಂದ್ರೆ ವಿನಯ್ ಮತ್ತು ಪ್ರದೋಷ್ ನಡುವೆ ನಡೆದಿರುವಂತಹ ವಾಟ್ಸಪ್ ಚಾಟ್ಗಳು ಆ ರೀತಿಯ ಗುಮಾನಿಯನ್ನ ಹುಟ್ಟಿಸಿವೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅನುಮಾನ ಇದೀಗ ಸೃಷ್ಟಿಯಾಗಿದೆ. ಮತ್ತೊಂದು ವಿಚಾರ ಸ್ಫೋಟಗೊಂಡಿದೆ. ಪಿಎಸ್ಐ ವಿನಯ್ ಅವರ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಕಾಮಾಕ್ಷಿಪಾಳ್ಯ ಠಾಣೆಯ ಪಿಎಸ್ಐ ವಿನಯ್ ಜೂನ್ 8ನೇ ತಾರೀಕು ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ಲ, ಅವತ್ತಿನಿಂದ 10ನೇ ತಾರೀಕಿನವರೆಗೆ ಇಬ್ಬರ ನಡುವೆ ಸಂಪರ್ಕ ಇತ್ತು ಅನ್ನೋದು. ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ವಿನಯ್ ಕೆಲಸವನ್ನ ಮಾಡ್ತಾ ಇದ್ರು. 2016ರಿಂದ 21ರವರೆಗೆ ಗಿರಿನಗರ ಠಾಣೆಯಲ್ಲಿ ಪಿಎಸ್ಐ ಆಗಿದ್ರು. ಇದೇ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯ ಆಗಿತ್ತು. ಜೂನ್ 2ರಂದು ಪ್ರದೋಷ್ ಮಗನ ನಾಮಕರಣ ಕೂಡ ಇತ್ತು. ಆ ವೇಳೆ ಪಿಎಸ್ಐ ವಿನಯ್ ಕೂಡ ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಜೂನ್ 6ರಿಂದ ರಜೆ ಮೇಲೆ ಪಿಎಸ್ಐ ವಿನಯ್ ತೆರಳಿದ್ರು. ಜೂನ್ 8ನೇ ತಾರೀಕು ರಾತ್ರಿ 8:30ಕ್ಕೆ ವಿನಯ್ಗೆ ಫೋನ್ ಕಾಲ್ ಹೋಗುತ್ತೆ. ಮಧ್ಯರಾತ್ರಿಯೇ ಪ್ರದೋಷ್ಗೆ ವಿನಯ್ ವಾಟ್ಸಪ್ ಕಾಲ್ ಅನ್ನ ಮಾಡ್ತಾರೆ. ಈ ಕಡೆಯಿಂದ ಕಾಲ್ ಹೋದಾಗ ವಿನಯ್ ಕೂಡ ಪ್ರದೋಷ್ಗೆ ಕಾಲ್ ಅನ್ನ ಮಾಡ್ತಾರೆ ಮಧ್ಯರಾತ್ರಿ. ಘಟನೆಯ ಬಗ್ಗೆ ಪ್ರದೋಷ್ ಸಂಪೂರ್ಣ ವಿವರಣೆಯನ್ನ ಪಿಎಸ್ಐ ವಿನಯ್ ಕೊಡ್ತಾರೆ. ವಾಟ್ಸಪ್ ಕಾಲ್ನಲ್ಲಿ ಇಬ್ಬರ ಮಾತುಕತೆಯೂ ಕೂಡ ಬಯಲಾಗಿದೆ. ರೇಣುಕಾಸ್ವಾಮಿಯ ಕೊಲೆಯ ಬಗ್ಗೆ ಪ್ರದೋಷ್ ಪ್ರಸ್ತಾಪ ಮಾಡಿದ್ದಾರೆ ವಿನಯ್ ಜೊತೆಗೆ. ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತು ಹೋಗಿದ್ದಾನೆ ಆತ, ಏನ್ ಮಾಡೋದು ಇವಾಗ ಅಂತ ಪ್ರದೋಷ್ ಪಿಎಸ್ಐ ವಿನಯ್ ಬಳಿ ಕೇಳಿದ್ದಾನೆ. ಆಗ ತಕ್ಷಣವೇ ಸಮೀಪದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿ ವಿನಯ್ ಕಡೆಯಿಂದ ರಿಪ್ಲೈ ಬಂದಿದೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಸರೆಂಡರ್ ಆಗುವಂತೆ ಸೂಚನೆ. ಪಿಎಸ್ಐ ವಿನಯ್ ಕಡೆಯಿಂದ ಪ್ರದೋಷ್ಗೆ ಸಲಹೆ. ಖುದ್ದು ಪಿಎಸ್ಐ ವಿನಯ್ ಫೋನ್ ಮಾಡಿದ್ದಾಗಿ ಹೇಳಿಕೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಇದೀಗ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿರುವುದು. ಪಿಎಸ್ಐ ವಿನಯ್ ಜೊತೆಗೆ ಪ್ರದೋಷ್ ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತು ಹತ್ಯೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದ ಅಂತ ಹೇಳಿ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಪಿಎಸ್ಐ ವಿನಯ್ ಈ ಒಂದು ಬೆಳವಣಿಗೆ ಬಗ್ಗೆ? ಮಧುಶ್ರೀ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಯಲಿಗೆ ಬಂದಂತ ಬಳಿಕ ಅಂದ್ರೆ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಏನೋ ಆತನ ಮೃತದೇಹ ಪತ್ತೆ ಆಗೈತಂತೆ. ಆ ಬಳಿಕ ಒಂದು ಕೊಲೆ ಪ್ರಕರಣ ಹೊರಬಂದಿರತಕ್ಕಂಥದ್ದು. ಅದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಈ ಕುರಿತಾಗಿ ಮಾಹಿತಿ ಇತ್ತು ಅಂತ ಹೇಳಿ ಈಗಾಗಲೇ ಮಾಹಿತಿ ರಿವೀಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಿಎಸ್ಐ ವಿನಯ್ 2016ರಿಂದ 2021ರವರೆಗೂ ಕೂಡ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದಂತಹ ವಿನಯ್ ಕುಮಾರ್ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿರ್ತಾರೆ. ಇವರಿಗೆ ಪ್ರದೋಷ್ 122 ಬಾರಿ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿರ್ತಕ್ಕಂಥದ್ದು ಈಗಾಗಲೇ ಚಾರ್ಜ್ ಶೀಟ್ ಇಂದ ಬಯಲಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರಣೆ ವೇಳೆಯಲ್ಲಿ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿನಯರವರನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಅವರಿಂದಲೂ ಕೂಡ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಜೆಷನ್ಗಳನ್ನು ಕೇಳುವಂತಹ ಸಲುವಾಗಿ ನಾವು ಓದಂಥ ಸಂದರ್ಭದಲ್ಲಿ ಆ ಆರೋಪಿ ಅಂದ್ರೆ ಈ
ಪಟ್ಟಣಗೆರೆ ಶೆಡ್ಗೆ ಏನು ಕರ್ತಂದಿರ್ತಾರೆ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಘಟನೆಯ ಬಗ್ಗೆ ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ವ್ಯಕ್ತಿಯೋರ್ವನ ಕೊಲೆಯಾಗಿದೆ ಅಂತ ಹೇಳಿ PSI ವಿನಯನ್ನ ಕೇಳಿರ್ತಾರೆ. ಆ ಬಳಿಕ ಏನೆಲ್ಲ ಮಾಡಬೇಕಾಗಿ ಅಂತ ಹೇಳಿ ಆತರಿಂದ ಒಂದಷ್ಟು ಸಲಹೆಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಪ್ರದೂಷ್ ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಸಬ್ ಇನ್ಸ್ಪೆಕ್ಟರ್ ವಿನಯ್ ಹಾಗೂ ಪ್ರದೂಷ್ ನಡುವೆ ನಡೆದಿರ್ತಕ್ಕಂಥ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಅಷ್ಟಲ್ಲದೆ ವಾಟ್ಸ್ಆಪ್ ಚಾಟ್ ಏನಿದೆ ಎಲ್ಲವನ್ನೂ ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಪಡೆದುಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಇಡೀ ಪ್ರಕರಣದಿಂದ ಹೊರಗಿಟ್ಟು ದರ್ಶನ್ನ ಬಚಾವ್ ಮಾಡಬೇಕು ಅಂತ ಹೇಳಿ 40 ಲಕ್ಷ ರೂಪಾಯಿಗಳ ಏನು ಅಮೌಂಟ್ ಅನ್ನು ತೆಗೆದುಕೊಂಡಿದ್ದ ಪ್ರದೂಷ್ ಇದರೆಲ್ಲದರ ಉಸ್ತುವಾರಿಯನ್ನು ವಹಿಸಿದ್ದ. ಪ್ರದೂಷ್ ನೇರವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ ಆತನ ಹೇಳಿಕೆಯಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಕೂಡ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ನಮೂದು ಮಾಡಿರತಕ್ಕಂಥದ್ದು. ಪ್ರದೂಷ್ 30 ಲಕ್ಷ ಹಣವನ್ನ ಕೇಳ್ತಾನೆ. 30 ಲಕ್ಷ ಹಣವನ್ನ ಪಡೆದುಕೊಂಡು ನಾನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲುಸ್ತುವಾರಿಯನ್ನು ವಹಿಸಿಕೊಳ್ತೇವೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಳಿ ಅಂತೇಳಿ ಅವರನ್ನ ಚಲನಚಿತ್ರದ ಶೂಟಿಂಗ್ಗೆ ಮೈಸೂರಿಗೆ ಕಳಿಸಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿದ್ಯಮಾನಗಳಾಯಿತು, ಸಬ್ ಇನ್ಸ್ಪೆಕ್ಟರ್ ವಿನಯ್ ಮತ್ತು ಇವರ ಪ್ರದೂಷ್ ನಡುವೆ ನಡೆದಿರ್ತಕ್ಕಂಥ ವಾಟ್ಸ್ಆಪ್ ಚಾಟಿಂಗ್ ಏನಿದೆ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ವಿನಯ್ನ ಕೇಳ್ತಾರೆ, ಇಡೀ ಪ್ರಕರಣ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಮರ್ಡರ್ ಆಯಿತು, ಪಟ್ಟಣಗೆರೆ ಶೆಡ್ನ ಹಿಂಭಾಗದಲ್ಲಿಯೇ ರಾಜಕಾಲುವೆ ಇತ್ತು, ರಾಜಕಾಲುವೆಗೂ ಕೂಡ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕಾಗಿತ್ತು. ಆದಾಗ್ಯೂ ಕೂಡ ಬಾಡಿಯನ್ನು ಅಲ್ಲಿ ಡಿಸ್ಪೋಸ್ ಮಾಡದೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯವರೆಗೂ ಕೂಡ ಕರ್ತಂದಿದೆ. ಯಾಕಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಮೋರಿಯ ಬಳಿಗೆ ಸತ್ವಾ ಅಪಾರ್ಟ್ಮೆಂಟ್ ನ ಮುಂಭಾಗಕ್ಕೆ ತೆಗೆದುಕೊಂಡು ಬಂದು ಯಾಕೆ ಹಾಕಿದ್ರು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಡೀ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಡೆಡ್ ಬಾಡಿಯೇ ಪ್ರಮುಖವಾಗಿ ಇಲ್ಲಿ ಇಡೀ ಪ್ರಕರಣದ ಕ್ರೌರ್ಯತೆಯನ್ನ ಬಿಚ್ಚಿಡ್ತಕ್ಕಂಥದ್ದು. ಸಬ್ ಇನ್ಸ್ಪೆಕ್ಟರ್ನ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅವರಿಂದಾಗಿಯೇ ಕಾಮಾಕ್ಷಿಪಾಳ್ಯ ಮೋರಿ ಬಳಿ ಇವರು ತೆಗೆದುಕೊಂಡು ಬಂದು ಹಾಕಿದ್ರು ಅನ್ನೋದಕ್ಕೆ ಒಂದಷ್ಟು ಕ್ಲಾರಿಟಿಗಳು ಬೇಕಾಗಿದೆ. ಇದ್ರ ಬಗ್ಗೆ ಒಂದಷ್ಟು ಅಸ್ಪಷ್ಟತೆ ಇರತಕ್ಕಂಥದ್ದು. ಆದಾಗ್ಯೂ ಕೂಡ ಅವರು ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ PSI ಆಗಿರ್ತಕ್ಕಂಥ ವಿನಯ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರಿಗೂ ಕೂಡ ಸರೆಂಡರ್ ಆಗಿ ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು, ನೀವು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಪೊಲೀಸ್ ಇಲಾಖೆಗೆ ಸರೆಂಡರ್ ಆಗಬೇಕಾಗಿದೆ, ನೀವು ಮಾಡಿರ್ತಕ್ಕಂಥ ಕೃತ್ಯ ಸರಿ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಆತನಿಂದ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.